ಚರ್ಪ್ತಿಂದ ಹಾಯ್ ಅನ್ಬಿಡು. ಮತ್ತೆ ಏನು ಸಮಾಚಾರ ಇವತ್ತು? ಏನಕ್ಕೆ ಹಿಂಗೆ ಬೀದಿ ಸುತ್ತಿದ್ದೀವಿ, ಬೀದಿ ದೀಪ ಆಗ್ಬಿಟ್ಟಿದ್ದೀನಿ ಏನಕ್ಕೆ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ. ಚರ್ಪಿಗೆ ರೆಡಿ ಮಾಡ್ತಾರ ಇಲ್ಲ ಇವರೇ ಚರ್ಪ್ ತಿನ್ಕೋತಾರ? ಬೇಕಾ ನಿಮಗೂ? ಇವರು ದೊಡ್ಡ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ. ಬೇಕು ಅದಕ್ಕೆ ಬಂದಿರೋದು. ಚರ್ಪ್ ಕೊಡ್ತವ್ರೆ, ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಿದ್ದೀವಿ. ಇವರೆಗೂ ನನ್ನ ತಮ್ಮ ವಾಯ್ಸ್ ಓವರ್ ಕೊಡ್ತಾನೆ. ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಗೆ ಬಂದು ಆಲ್ರೆಡಿ ಒನ್ ಡೇ ಆಯಿತು. ವ್ಲಾಗ್ ಮಾಡಲಿಲ್ಲ. ಬಿಕಾಸ್ ಏನಪ್ಪ ಅಂದರೆ ಕೆಲಸ ಇತ್ತು ಜಾಸ್ತಿ. ನಾನು ಕೆಲಸ ಮಾಡ್ತಿದ್ದೀನಿ. ಹಾಗೆ ಹೇಳ್ತಿದ್ದಂಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ತಮ್ಮ ಜೀವನ್ ಅವರು. ಹಾಯ್. ಸೊ ಜೀವನ್ ಅವರೇ, ನಿಮ್ಮ ಐಟಿಗೆ ನಾನು ಫೋನ್ ಹಿಂಗೆ ಇಡಬೇಕು. ಓಕೆ ಫೈನ್. ಮತ್ತು ಏನು ಸಮಾಚಾರ ಇವತ್ತು? ಏನಕ್ಕೆ ಹಿಂಗೆ ಬೀದಿ ಸುತ್ತಿದ್ದೀವಿ, ಬೀದಿ ದೀಪ ಆಗ್ಬಿಟ್ಟಿದ್ದೀನಿ ಏನಕ್ಕೆ ಅಂತ ಹೇಳಿ. ಏನಕ್ಕೆ ಅಂತ ನಮ್ಮ ತಮ್ಮ ಇವಾಗ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಅಜ್ಜಿಯವರಲ್ಲಿ ಸೋಮಂದು ಪೂಜೆ ಇದೆ, ಅದಕ್ಕೆ ಕೆರೆತ ಪುಣ್ಯ ಮಾಡ್ಸೋಕೆ ಬಂದಿದ್ದೀವಿ. ಹಂಗೆ ಸುತ್ತಾಡ್ಕೊಂಡು ಲಾಗ್ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಎಕ್ಸಾಮಲ್ಲಿ ಪಾಸ್ ಫೇಲ ಅಂತ ನೋಡೋಕೆ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಇದೇ ಥರ ಚೆಕ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಓಕೆ, ಚೆನ್ನಾಗಿರೋದಲ್ಲ ಇದಾ 10th ಎಕ್ಸಾಮಲ್ಲಿ ಪಾಸ ಫೇಲ? ಪಾಸ್ ಅಂತೆ. ಇನ್ನೊಂದು ಎಕ್ಸ್ಟ್ರಾ, ಅದೊಂದು ದೇವರು ಇದೊಂದು ದೇವರು ಅಂತ. ಪಾಸ ಫೇಲ ನನ್ನ ತಮ್ಮ 10th ಪಾಸು. ಇದೇನು ಹೇಳಿಲ್ಲ ನಾನು. ಪಾಸ್ ಓಹೋ ಬಿಡು, ಪಾಸು. ಓದ್ದಲ್ಲೇ ಸುಮ್ಮನೆ ಕಾಲ ಮೇಲೆ ಕಾಲು ಹಾಕೊಂಡು ಮನಿಕೋ. ಎಂಜಾಯ್ ಯುವರ್ SSLC ಲೈಫ್. ದೇವರು ಬಂದಿದೆ. ಟಾಪ್ ಇಟ್ಯಾ. ಓಕೆ, ಕಲ್ಬಾವಿ ಇರೋದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ನಮ್ಮೂರ ಕೆರೆ ಹೆಂಗೈತೆ, ಈ ಊರಿನ ವಾತಾವರಣ ಹೇಗಿದೆ. ನಮ್ಮ ಅಜ್ಜಿ ಊರಲ್ಲಿರೋ ಕೆರೆಯಿಂದನೇ ಹನುಮಂತರಾಯನ ಬೆಟ್ಟ ಕಾಣಿಸುತ್ತೆ. ಇವರೆಲ್ಲ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಓಡೋಗ್ತವ್ರೆ. ವಾಟರ್ ಗರ್ಲ್ಸ್. ಊರವರೆಲ್ಲ ಆಲ್ರೆಡಿ ಬಂದು ಕಾಯ್ತಾ ಇದ್ರು. ಏನು ಎಲ್ಲರಪ್ಪ ಮೀನು ಹಿಡಿಯೋಕೆ ಹೋಗ್ತಿದ್ದೀರಾ? ಮತ್ತೆ ಆಮೆ ಸಾಮಾನು ಇಲ್ಲಿ ದೊಡ್ಡ ಗಣೇಶ ತಂದು ಹಿಂಗೆ ದಬಾಕ್ಬಿಟ್ಟಿತ್ತು. ಇಲ್ಲ, ಇಲ್ಲೊಂದು ದಬಾಕಿದ್ರು, ಇಲ್ಲೊಂದು ದಬಾಕಿದ್ರು, ಅಷ್ಟೇ. ಮೀನಿದೆ. ಯಾರು ಫಿಶ್ ಲವರ್ಸ್ ಇದ್ದಾರೆ ಬನ್ನಿ, ಹಿಡ್ಕೊಂಡೋಗಿ ಫ್ರೈ ಮಾಡ್ಕೊಂಡು ತಿನ್ನಿ. ಆಮೇಲೆ ಸೀಗಡಿ ಅದು. ಹಾಯ್ ಕರ್ಕಿನಾ? ಹೌದು. ಇಲ್ಲಿ ದೊಡ್ಡ ದೊಡ್ಡ ಫಿಶ್ಗಳಿವೆ. ಎಲ್ಲೋ ಅದು ಹೋಯ್ತದ ನೋಡಕ್ಕೆ ಕಾಣಿಸ್ತಿಲ್ಲ. ಮೋಡನೇ ರಿಫ್ಲೆಕ್ಟ್ ಆಗ್ತೈತ. ಅದೇಂತಕ್ಕೆ ಅಂತ ಯಾರು ಸೈನ್ಸ್ ಸ್ಟೂಡೆಂಟು ಪುರ್ಸೋತ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ರೆ, ಸೈನ್ಸ್ ಸ್ಟೂಡೆಂಟು ವಾಟರಲ್ಲಿ ಎಂತಕ್ಕೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ರಪ್ಪ. ಸೈನ್ಸ್ ಸ್ಟೂಡೆಂಟ್ಗೆ ಟೈಮೇ ಇರಲ್ಲ, ಯಾಕಂದ್ರೆ ಅವ್ರು ಸ್ಟಡಿ ಮಾಡೋದ್ರಲ್ಲೇ ಆಗಿರ್ತಾರೆ. ಎಂಥದ್ದು ಇಲ್ಲ, ಪುರ್ಸೋತಾಗಿರೋರು ಇರ್ತಾರೆ. ಹೌದಾ? ಏನಿದ್ರೆ ಬ್ಲ್ಯಾಕು. ನನ್ನ ತಮ್ಮ ಹೇಳ್ತಿದ್ದಾನೆ, ಕೇಳಿಸ್ಕೊಳ್ಳಿ. ನನಗೆ ಅವೆಲ್ಲ ಐಡಿಯಾಸ್ ಇಲ್ಲ. ಹೌದಾ? ಹುಷಾರಪ್ಪ. ತರಲೆ ಅಂದರೆ ನಾಯಲ್ಲಿ ನೀರು ಕುಡಿತಿದ್ರೆ ಹೋಗಿ ತಳ್ಬಿಡ್ತೀನಿ ಅಂತ ಹೋಯ್ತವನು. ಅಮ್ಮಿ ಅದು ಇದಲ್ಲ. ಇದೆಷ್ಟು ಜನ ಗೊತ್ತು? ಎಷ್ಟೋ ಜನ ಬರೀ ರೀಲ್ಸಲ್ಲಿ ನೋಡಿರ್ತೀರ. 4 ಮಿಲಿಯನ್ 10 ಮಿಲಿಯನ್ಸ್ ವ್ಯೂಸಲ್ಲಿ. ಇಲ್ಲಿ ನೋಡಿ, ನಮ್ಮ ಕೆರೆ ಹತ್ರ ಆಲ್ಮೋಸ್ಟ್ ಎಲ್ಲ ಕೆರೆ ಹತ್ರನೂ ಇರುತ್ತೆ ನೀರಿರೋ ಹತ್ರ. ನೋಡಿ ಒಬ್ಬೋ, ನಂಗೂ ಕುಡೀಲಿ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಾಡಿಸ್ಬೇಕಂದ್ರೆ ಚೆನ್ನಾಗಿದೆ. ವಾವ್. ಮಾತ್ರ ಬಟ್ಟೆಗೆ ಮೆತ್ಕೊಂಡ್ರೆ ವಾಪಸ್ ಬಿಡೋದ? ನನ್ನ ಬಟ್ಟೆಗೆಲ್ಲ ಆಯಿತು. ಎಚ್ಚರವಿರಲಿ. ಅಕ್ಕ ಇಲ್ಲಿ ಕೀಳ್ತಾ ಇದ್ರೆ ನೋಡಿ ಹೆಂಗೆ ಬರುತ್ತೆ. ನೋಡಿದೆ. ಇಲ್ಲಿ ನೋಡಿ, ಇಲ್ಲಿ ಕಿತ್ತರೆ ಚೆನ್ನಾಗಿರುತ್ತೆ. ಅದೇ ಸೃಷ್ಟಿ ಹೆಂಗಿದೆ ನೋಡಿ.
ಆದ್ರೂ ಕಚ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಇವರೆಲ್ಲ ಹೊಸ ವ್ಲಾಗರ್ಸು. ಇಂದಿನ ಇಂದಿನ ಮಕ್ಕಳೇ ಮುಂದಿನ ಲಾಗರ್. ಇನ್ಮೇಲೆ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಸೆಂಟೆನ್ಸ್ನ ಚೇಂಜ್ ಮಾಡಿಬಿಡಿ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳಲ್ಲ, ಇಂದಿನ ಮಕ್ಕಳೇ ನಾಳೆಯ ವ್ಲಾಗರ್ಸ್, ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್. ಏನೋ ಮಾಡಪ್ಪ, ನಾವೆಲ್ಲ ಚಿಕ್ಕ ಮಕ್ಕಳು ನಿಮ್ಮ ಮುಂದೆ ನೋಡಿ. ತುಂಬ ಚಿಕ್ಕ ಹುಡುಗಿ ನಾನು. ಅದಕ್ಕೆ ಬೆಳಗ್ಗೆ ಅಷ್ಟೊಂದು ಓಡ್ತೀವಿ. ಏನು ಬೆಳಗ್ಗೆ ಎದ್ದಿ ಅಷ್ಟೊಂದು ಓಡ್ತೀವಿ, ದೊಡ್ಡಾಗುತ್ತೆ. ಓಡ್ತೀನ ನಾನೆಲ್ಲಿ ಓಡ್ತೀನಿ ನೋಡಿ. TVS ರೈಡರ್ ಪಲ್ಲಿ ಅವರು ಓಡ್ತಿದ್ದಾರೆ. ಇವಾಗ PT ಉಷಾ ಆಗ್ಬಿಟ್ರು. ನೆಕ್ಸ್ಟು ಕಾರ್ ಡ್ರೈವರು. ನೆಕ್ಸ್ಟು ಚೋರಿ ಕಾರ್ ಡ್ರೈವರ್ ಅಲ್ಲ, ಕಾರ್ ಕ್ಲೀನರ್. ಅವ್ರ ಕಾರ್ನ ಬಟ್ಟೆ ತಗೊಂಡು ವರ್ಷ ಕೊಟ್ಟು ಹಳ್ಳಿ ಬಸ್ಸಲ್ಲಿ ಸ್ವಲ್ಪ ಜೋರಾಗಿ ಹೇಳಿ. ಬಾರಲ್ಲ ಇಲ್ಲಿ ಅಂತ ಆವಾಜ್ ಆಗ್ತವ್ರೆ. ಈ ಕಡೆ ಹಾಕಿದ್ ಬನ್ನಿ ನೋಡಿ ಇಲ್ಲಿ ಹೆಂಗೆ ಹೈಡ್ ಆ್ಯಂಡ್ ಸಿಕ್ ಆಡ್ತವ್ರೆ. ಆದರೂ ನಮ್ಮ ಕ್ಲಾರಿಟಿ ಏನು ಕೊಡ್ತೀವಿ. ಚೆನ್ನಾಗಿ ಕಾಣಿಸ್ತಿದೆ. ಮಕ ಮುಚ್ಕೊಂಡಿರೋದು ಸಿಕ್ಕಾಕೊಂಡ್ರು. ಸರಿ ಆಯ್ತು ಬಾ. ನೋಡಿ ನಮ್ಮ ಮೇಲೆ ನಂಬಿಕೆ ಇಲ್ವಂತೆ ಅವ್ರಿಗೆ. ಯಾಕಂದ್ರೆ ನಾವು ಅವಮಾನ ಮಾಡ್ತಿದ್ದೀವಿ ಅಂತ ಅವ್ರಿಗೆ. ಓಕೆ ಆಫ್ ಮಾಡ್ತಿದ್ದೀನಿ ಬಾ ಇಲ್ಲಿ. ಎಲ್ಲ ಚರ್ಪಿಗೆ ರೆಡಿ ಮಾಡ್ತಾರ, ಇಲ್ಲ ಇವರೇ ಚರ್ಪ್ ತಿನ್ಕೋತಾರ? ಇವರು ದೊಡ್ಡ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ. ಬೇಕು, ಅದಕ್ಕೆ ಬಂದಿರೋದು. ವೇಟ್ ಮಾಡ್ಬೇಕಾ? ಓಕೆ, ಎಲ್ಲ ಚರ್ಪಿಗೆ ರೆಡಿ ಮಾಡ್ತಾರೆ. ತಾತ ಹಾಯ್ ಅನ್ಬಿಡು. ನಮ್ಮೂರ ಪ್ರತಿಭೆಗಳು. ವರೆಗೂ ಟಮಟೆ ಹೊಡಿತಿದ್ರು ನಮ್ಮ ಊರಿನ ಪ್ರತಿಭೆಗಳು. ಇವಾಗ ಸ್ವಲ್ಪ ಸ್ಟಾಪ್ ಕೊಟ್ಟಿದ್ದಾರೆ. ಆವಾಗ ವಾಯ್ಸ್ ಓವರ್ ಕೇಳಿಸ್ತಿರ್ಲಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಇವತ್ತು ನಮ್ಮೂರಲ್ಲಿ ನಮ್ಮೂರು ದೇವ್ರ ಹತ್ರ ಇರೋ ಸೋಮಗಳಿಗೆ ಬಣ್ಣ ಹೊಡಿಸಿದ್ದಾರೆ. ಅದಕ್ಕೆ ಪುಣ್ಯ ಮಾಡಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಕಲ್ಬಾವಿ ಹತ್ರ ಬರ್ತಾರೆ. ಈಗಿನ ಕಾಲದಲ್ಲಿ ನಾವೆಂಥ ಸಾಂಗ್ಸ್ಗಳನ್ನ ನಾವು ಕಂಡುಹಿಡ್ದಿದ್ರು ಆಗಿನ ಕಾಲದಲ್ಲಿ ಪದ ಕಟ್ಕೊಂಡು ಹಾಡ್ತಿದ್ರಲ್ಲ, ಅದ್ರ ಮುಂದೆ ಏನೇನು ಅಲ್ಲ. ಹಾಗೆ ನಮ್ಮ ದೇವ್ರ ಹತ್ರ ಈ ಥರ ಶೋಭಾನೆ ಮುಂದೆ ಇನ್ಯಾವುದೂ ಇಲ್ಲ. ಬೇಬಿ ಬೇಬಿ ಅಲ್ಲಿ ಪ್ರತಿಭೆಗಳು ಅರಳ್ತಿದ್ದಾವೆ. 2 ಪ್ರತಿಭೆಗಳು ಚೆರ್ಪು ಮಾಡ್ತೀವಿ ಅಂದ್ಬಿಟ್ಟು ಬಾಳೆಹಣ್ಣನ್ನೇ ಕುಯ್ದಿಲ್ಲ, ಹಂಗಂಗೆ ಹಾಕಿದ್ದಾರೆ. ಪಾಪ ವಾಂಟಿ ಎತ್ತೆತ್ತಿ ಸೈಡ್ಗೆ ಹಾಕ್ತವ್ರೆ. ಚೆರ್ಪ್ ಕೊಡ್ತವ್ರೆ, ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಿದ್ದೀವಿ. ಪ್ಲ್ಯಾನ್ ಮಾಡ್ಕೊಂಡು ಬಾಳೆದೆಲ್ಲ ಇದು ಮಾಡೋದು. ನಾವು ನೋಡಿ 2 ಕೈ ಕಾಲು ಹಿಡ್ಕೊಂಡು ಕೂತಿದ್ದೆ.
ಏಯ್ ಈಸ್ಕೊಬರ್ರು ಬಾಳೆದೆಲೆನ, ಅಲ್ಲಿ ಬಾಳೆದೆಲೆ ಐತೆ ಎತ್ಕೊಬರ್ರು. ಏಯ್ ಎತ್ಕೊಬ ಇಲ್ಲಿ, ಅಲ್ಲಿ ಬಾಳೆದೆಲೆ ಐತೆ, ಅಲ್ಲಿ ಹೋಗಿ ಎತ್ಕೊಬರ್ಲಿ. ನಾನು ಮಾಡ್ಕೊತೀನಿ, ಪ್ರಸಾದ ಕೂಡ ಐಡಿಯಾ ಮಾಡ್ಕೊಂಡಿದ್ದೀನಿ, ಏನೋ ಐಡಿಯಾ ಹೇಳ್ಕೊಟ್ಟಿದ್ದೀನಿ. ಈಗ ಬಾಳೆದೆಲೆ ಎತ್ಕೊಬರಕ್ಕೆ ಹೋಗೋರೆ, ನಾವೇ ಎತ್ಕೋಬೇಕು, ಅವ್ರೇನು ಎತ್ಕೊಬರಲ್ಲ. ಬನ್ನಿ ತಾತ, ಚರ್ಪ್ತಿಂದ ಹಾಯ್ ಅನ್ಬಿಡು. ಇವರು ನಮ್ಮ ಸಿದ್ದಪ್ಪ ತಾತ ಅಂತ, ಸೋ ಕ್ಯೂಟ್. ಪ್ರಸಾದ ಸಿಕ್ತಾ? ಅವ್ರು ಬರಲ್ಲ ಬಿಡಿ. ಸಿಕ್ತು, ನಾವೆಂತ ಕಾಯ್ತಿದ್ವಿ, ಅದು ಸಿಕ್ಕಾಯ್ತು. ಈಗ ಮನೆ ಕಡೆ ಪಯಣ, ಬನ್ನಿ ಹೊರಡೋಣ. ಸೋಮ ಹೊರಡೋವರೆಗೂ ನಾವು ಹೊರಡಲ್ಲ, ಇನ್ನೇನು ಎಲ್ಲ ಎತ್ಕೊಂಡು ಹೊರಡ್ತಾರೆ. ಇದೇ ನಮ್ಮೂರಿನ ಕೆರೆ ನೋಡಿ, ಅಲ್ಲಿಂದ ತರ್ತಾ ಇದ್ದಾರೆ. ಇದನ್ನೇ ಕಲ್ಬಾವಿ ಅನ್ನೋದು. ಇಲ್ಲೆಲ್ಲ ಹಬ್ಬದಷ್ಟೊತ್ತಿಗೆ ಇಲ್ಲೆಲ್ಲ ಮಳೆ ಬಂದಿದ್ರೆ ಕೆರೆ ತುಂಬ್ಕೊಬಿಡ್ತಿತ್ತು. ಸೊ ಆವಾಗ ಇಲ್ಲಿ ದೇವ್ರಿಗೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರು. ಇವಾಗೇನು ನೀರು ತುಂಬ್ಕೊಂಡಿಲ್ಲ, ಅದಕ್ಕೇ ಅಲ್ಲೇ ಇದು ಮಾಡಿದ್ದಾರೆ. ಅಮ್ಮ ಅವ್ರದ್ದು ಈಗ ಕಲ್ಬಾವಿಯಿಂದ ಏನು ಮೇನ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಇವಾಗ ಮೆರೆಗ್ರ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಇಷ್ಟೊತ್ತವರೆಗೂ ನನ್ನ ವಾಯ್ಸ್ ಓವರಲ್ಲಿ ವಿಡಿಯೋನ ನೋಡ್ತಿದ್ರಿ. ಇನ್ನು ಈಗ ಅಲ್ಲಿ ಫುಲ್ ಕಂಪ್ಲೀಟ್ ಪೂಜೆ ಮುಗಿಯೋವರೆಗೂ ನನ್ನ ತಮ್ಮ ವಾಯ್ಸ್ ಓವರ್ ಕೊಡ್ತಾನೆ. ನೋವೇ ವಾಯ್ಸ್ ಓವರ್ ಕೊಡಲೇಬೇಕು, ನನ್ನ ತಮ್ಮ ವಾಯ್ಸ್ ಓವರ್ ಕೊಡ್ತಾನೆ. ಈಗ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನಾಯ್ತು? ತುಂಬ ಜಾಸ್ತಿ ಬಿದ್ದಿದ್ದಾರೆ. ಅತ್ತೆ ಅಜ್ಜಿಯವರು ಲೈಟಾಗಿ ನಿಲ್ಲಿಸಿ ನೀರಾಗ ತಗೊಂಡು ನಂಬರ್ ಪ್ಲೇಟ್ ಹಾಕಿ ಲಕ್ಷಕೊಂಡಿರ ಪುಣ್ಯಾತ್ಮ ಯಾರು ಅಂತ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮೆರೆಗ್ರ ಇರೋ ದೇವಸ್ಥಾನ. ನಡೀರಿ ಸ್ವಲ್ಪ ದೇವ್ರನ್ನ ತೋರಿಸ್ತೀನಿ. ನನ್ನ ತಮ್ಮ ದೇವ್ರನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದ, ಬಟ್ ಅಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗ್ತಿರ್ಲಿಲ್ಲ. ದೆನ್ ಇದಾಗಿತ್ತು ಸಂಡೆಯ ಸ್ಪೆಷಲ್ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.